ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನೋಡೋಣ 2024ನೇ ಪೊಲೀಸ್ ಕಾನ್ಸ್ಟೇಬಲ್ CAR ಮತ್ತು DAR ಪ್ರಶ್ನೆ ಮತ್ತು ಉತ್ತರ. ಸೊ 1ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಉಪಗ್ರಹ ನೌಕಾವಿದ್ಯೆ ಜಲಸಂಚಾರ ವ್ಯವಸ್ಥೆ ಆಗಿದೆ? ಇದಕ್ಕೆ ನೋಡಿ ಸರಿಯಾದ ಉತ್ತರ ಇದೆ NAVIC. ಇದು ಸರಿಯಾದ ಉತ್ತರ. ಈ ಕೆಳಗಿನಗಳಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ? ಸರಿಯಾದ ಉತ್ತರ ಮಾನ್ಸೂನ್ ಮಳೆ ಜೂನಿನಲ್ಲಿ ಸಂಭವಿಸುವುದು. 3ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ? ಸರಿಯಾದ ಉತ್ತರ ನೈಸರ್ಗಿಕ ಅನಿಲ. 4ನೇ ಪ್ರಶ್ನೆ, ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ದೂರವನ್ನು ಸಾಧಿಸಲು ಯಾವ ಕೋನದ ಮುಂದೆ ಚಾಚುವಿಕೆ ಸೂಕ್ತವಾಗಿದೆ? ಸರಿಯಾದ ಉತ್ತರ 45 ಡಿಗ್ರಿಗಳು. 5ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ದೇಶ UNSCಯ ಸದಸ್ಯವಲ್ಲ? ಸರಿಯಾದ ಉತ್ತರ ಭಾರತ. ಕೇಂದ್ರ ಸರ್ಕಾರದಿಂದ ಪರಿಚಯಿಸಲ್ಪಟ್ಟ ABHAಗೆ ಸಂಬಂಧಿಸಿದೆ. ಸರಿಯಾದ ಉತ್ತರ ನೋಡಿ ಆರೋಗ್ಯ. 7ನೇ ಪ್ರಶ್ನೆ, ಆಧುನಿಕ ಆವರ್ತ ಕೋಷ್ಟಕವು ಡ್ಯಾಶ್ ಅನ್ನು ಹೊಂದಿದೆ? ಸರಿಯಾದ ಉತ್ತರ ನೋಡಿ ಅವಧಿಗಳು ಎಂದು ಕರೆಯಲ್ಪಡುವ 7 ಅಡ್ಡ ಸಾಲುಗಳು ಮತ್ತು ಗುಂಪುಗಳು ಎಂದು ಕರೆಯಲ್ಪಡುವ 18 ಲಂಬ ಕಾಲಂಗಳು. 8ನೇ ಪ್ರಶ್ನೆ, ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವ ಅನಿಲ ಯಾವುದು? ಸರಿಯಾದ ಉತ್ತರ ನೋಡಿ ಸಾರಜನಕ. 9ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾಗಿಲ್ಲದದ್ದನ್ನು ಆಯ್ಕೆ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಏನಿದೆ ಅಂದರೆ ಇವುಗಳಲ್ಲಿ ಯಾವುದು ಅಲ್ಲ. 10ನೆಯ ಪ್ರಶ್ನೆ, ತರಕಾರಿ ಪದಾರ್ಥಗಳನ್ನು ಮಿಶ್ರಗೊಬ್ಬರವಾಗಿ ವಿಭಜಿಸುವುದು ಡ್ಯಾಶ್ಗೆ ಉದಾಹರಣೆಯಾಗಿದೆ? ಉತ್ತರ ನೋಡಿ ಉಷ್ಣ ಕ್ಷೇಪಕ ಪ್ರತಿಕ್ರಿಯೆ. 11ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು UNEPಯ ಪೂರ್ಣ ರೂಪ ಆಗಿದೆ? ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ. 12ನೆಯ ಪ್ರಶ್ನೆ, IR-20 ಜಯ ಮತ್ತು ರತ್ನನ ವಿಧಗಳು ಯಾವುದು? ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಅಕ್ಕಿ. 13ನೆಯ ಪ್ರಶ್ನೆ, ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲವನ್ನು ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸಲಾಗುತ್ತದೆ? ಸರಿಯಾದ ಉತ್ತರ ನೋಡಿ ಹೀಲಿಯಂ. 14ನೆಯ ಪ್ರಶ್ನೆ, ಕ್ಯಾಸೋರಿಗಳು, ಡೋಡೋ ಮತ್ತು ರಿಯಾ ಇವು ಡ್ಯಾಶ್ನ ಉದಾಹರಣೆಗಳು? ಸರಿಯಾದ ಉತ್ತರ ಹಾರಲಾಗದ ಪಕ್ಷಿಗಳು. 15ನೆಯ ಪ್ರಶ್ನೆ, ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಡ್ಯಾಶ್ಗೆ ಸಂಬಂಧಿಸಿದ ಶಬ್ದವಾಗಿದೆ? ಸರಿಯಾದ ಉತ್ತರ ನೋಡಿ ಆರ್ಥಿಕತೆ. 16ನೆಯ ಪ್ರಶ್ನೆ, ಬೆಂಗಳೂರು ನಗರವು ಡ್ಯಾಶ್ ವರ್ಷದಲ್ಲಿ ಪೊಲೀಸ್ ಕಮಿಷನರೇಟ್ ಆಯಿತು? ಸರಿಯಾದ ಉತ್ತರ 1963. 17ನೆಯ ಪ್ರಶ್ನೆ, ಕರ್ನಾಟಕದ ಜಿಲ್ಲೆಯಲ್ಲಿರುವ ಸಂಗನಕಲ್ಲು ನವಶಿಲಾಯುಗದ ಅವಧಿಯ ಸುಮಾರು 3000 BC ಪುರಾತನ ಪುರಾತತ್ವ ಸ್ಥಳವಾಗಿದೆ ಯಾವುದಂದರೆ? ಸರಿಯಾದ ಉತ್ತರ ನೋಡಿ ಬಳ್ಳಾರಿ. 18ನೆಯ ಪ್ರಶ್ನೆ, ಸಮಕಾಲೀನ ಪಟ್ಟಿಯಲ್ಲಿ ಉಲ್ಲೇಖಿಸಲಾದ ವಿಷಯಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಯಾರು ಮಾಡಬಹುದು? ಸರಿಯಾದ ಉತ್ತರ A ಮತ್ತು B ಎರಡು, ಅಂದರೆ ಕೇಂದ್ರ ಒಕ್ಕೂಟ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. A ಮತ್ತು B ಎರಡು. 19ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಆಹಾರದಲ್ಲಿನ ಕಲಬೆರಕೆಯನ್ನು ಪತ್ತೆ ಹಚ್ಚುವ ವಿಧಾನ ಅಲ್ಲ? ಸರಿಯಾದ ಉತ್ತರ ನೋಡಿ ಏನಿದೆ ಅಂದರೆ ಚಿಕೋರಿಯೊಂದಿಗೆ ಕಲಬೆರಕೆ ಮಾಡಿದ ಕಾಫಿ ನಮೂನೆಯ ಮೇಲೆ ಲೋಹ ಚುಂಬಕವನ್ನು ಚಲಿಸಿದಾಗ ಚಿಕೋರಿ ಲೋಹ ಚುಂಬಕಕ್ಕೆ ಅಂಟಿಕೊಳ್ಳುತ್ತದೆ. 20ನೆಯ ಪ್ರಶ್ನೆ, ಕೇಂದ್ರಾಡಳಿತ ಪ್ರದೇಶಗಳಾದ ದಾದ್ರಾ ಮತ್ತು ನಾಗರ ಹವೇಲಿ, DU ಮತ್ತು ಡೆಮನ್ ಆಡಳಿತಾತ್ಮಕ ರಾಜಧಾನಿ ಯಾವುದು? ಸರಿಯಾದ ಉತ್ತರ ನೋಡಿ ದಮನ್. 2024ರ ಬೇಸಿಕ್ ಒಲಿಂಪಿಕ್ಸ್ ಡ್ಯಾಶ್ನಲ್ಲಿ ನಡೆಯಲಿದೆ? ಸರಿಯಾದ ಉತ್ತರ ನೋಡಿ ಪ್ಯಾರಿಸ್.
22ನೇ ಪ್ರಶ್ನೆ, ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸರಿಯಾದದ್ದನ್ನು ಆಯ್ಕೆ ಮಾಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ, ವಿಭಾಗ 9 ಪಂಚಾಯಿತಿಗಳು. 23ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹದ SI ಘಟಕವು ಯಾವುದು? ಸರಿಯಾದ ಉತ್ತರ ನೋಡಿ, ಆಂಪಿಯರ್. 24ನೇ ಪ್ರಶ್ನೆ, ಕೆಳಗಿನ ರಾಜ್ಯಗಳಲ್ಲಿ ಯಾವುದು 2 ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಗಳನ್ನು ಹೊಂದಿದೆ? ಸರಿಯಾದ ಉತ್ತರ ನೋಡಿ, ಮಿಜೋರಂ. 25ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಏಕೈಕ ಜೀವಿಯಿಂದ ಸಂತಾನೋತ್ಪತ್ತಿಯ ವಿಧಾನ ಅಲ್ಲ? ಸರಿಯಾದ ಉತ್ತರ ನೋಡಿ, ಸಮ್ಮೇಳನ. ಕ್ರೇಮಿಯನ್ ಪರ್ಯಾಯ ದ್ವೀಪವು ಡ್ಯಾಶ್ನಿಂದ ಆವೃತ್ತವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ, ಬ್ರೇಕ್ ಸಿ, ಕಪ್ಪು ಸಮುದ್ರ. 27ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗುವುದಿಲ್ಲ. ಅವನಿಗೆ ಡ್ಯಾಶ್ ಇದೆ. ಸರಿಯಾದ ಉತ್ತರ ನೋಡಿ, ಹೈಪರ್ ಮೆಟ್ರೋಪಿಯಾ. 28ನೇ ಪ್ರಶ್ನೆ, ಶುದ್ಧ ಚಿನ್ನದ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿ? ಇವುಗಳಲ್ಲಿ ಯಾವುದು ಅಲ್ಲ? 29ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗ? ಸರಿಯಾದ ಉತ್ತರ ನೋಡಿ, ಮೀಸಲ್ಸ್, ದಡಾರ. 30ನೇ ಪ್ರಶ್ನೆ, ಭಾರತದಲ್ಲಿ ಗರ್ಭಧಾರಣೆಯ ಸುರಕ್ಷಿತ ಮತ್ತು ಕಾನೂನುಬದ್ಧ ಮುಕ್ತಾಯದ ಚೌಕಟ್ಟಿನ ರಚನೆಯನ್ನು ಡ್ಯಾಶ್ನಿಂದ ಒದಗಿಸಲಾಗಿದೆ. ಸರಿಯಾದ ಉತ್ತರ ನೋಡಿ, ಗರ್ಭಧಾರಣೆ ಕಾಯ್ದೆಯ ವೈದ್ಯಕೀಯ ಮುಕ್ತಾಯ. 31ನೇ ಪ್ರಶ್ನೆ, ಸರಿಯಾಗಿಲ್ಲದ ಒಂದನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ನೋಡಿ, ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ, ಕೇರಳ. 32ನೇ ಪ್ರಶ್ನೆ, ಸರಿಯಾದದ್ದನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ನೋಡಿ, ಸುವರ್ಣ ಕ್ರಾಂತಿ ತೋಟಗಾರಿಕೆ, ಗೋಲ್ಡನ್ ರೆವಲ್ಯೂಷನ್ ವಲಯ. 33ನೇ ಪ್ರಶ್ನೆ, ಡ್ಯಾಶ್ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿವೆ? ಸರಿಯಾದ ಉತ್ತರ ನೋಡಿ, ಸಸಾರಜನಕ ಆಹಾರ ಪದಾರ್ಥ, ಪ್ರೋಟೀನ್. 34ನೇ ಪ್ರಶ್ನೆ, ದಿನೇಶ್ ತನ್ನ ಗಡಿಯಾರವನ್ನು ಮೇಜಿನ ಮೇಲೆ ಇಡುತ್ತಾನೆ. ಸಂಜೆ 6 ಗಂಟೆಗೆ ಗಂಟೆಯ ಮುಳ್ಳು ಉತ್ತರ ದಿಕ್ಕನ್ನು ತೋರಿಸುತ್ತದೆ. ರಾತ್ರಿ 9:15 ಗಂಟೆಗೆ ನಿಮಿಷದ ಮುಳ್ಳು ಯಾವ ದಿಕ್ಕನ್ನು ತೋರಿಸುತ್ತದೆ? ಸರಿಯಾದ ಉತ್ತರ ನೋಡಿ, ಪಶ್ಚಿಮ ದಿಕ್ಕು. 35ನೇ ಪ್ರಶ್ನೆ, ಈ ಕೆಳಗಿನ ಯಾವುದರಿಂದ ಕೋಮುವಾದವನ್ನು ನಿಗ್ರಹಿಸಬಹುದು? ಇವುಗಳಲ್ಲಿ ಎಲ್ಲವೂ. ಅಂದರೆ ಮಕ್ಕಳಿಗೆ ಲೌಕಿಕ ಶಿಕ್ಷಣವನ್ನು ನೀಡುವುದರಿಂದ, ಆರೋಗ್ಯಕರ ಮಧ್ಯಮ ಪರಿಸರವನ್ನು ಬೆಳೆಸುವುದರಿಂದ, ಉತ್ತಮ ಕಾನೂನು ವ್ಯವಸ್ಥೆಯನ್ನು ಸ್ಥಾಪಿಸುವುದರಿಂದ. ಇವುಗಳಲ್ಲಿ ಎಲ್ಲವೂ. 36ನೇ ಪ್ರಶ್ನೆ, ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಹೊಂದಿಕೆ ಆಗುವ ಕೆಳಗಿನ ಪ್ರಧಾನ ವಿವಿಧ ಮಣ್ಣುಗಳನ್ನು ಪರಿಗಣಿಸಿ ಸರಿಯಿಲ್ಲದನ್ನು ಆರಿಸಿ. ಸರಿಯಾದ ಉತ್ತರ ನೋಡಿ, ಇವುಗಳಲ್ಲಿ ಯಾವುದೂ ಅಲ್ಲ. 37ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಆಧಾರ್ ನಂಬರ್ ಆಗಿ ಉಚಿತವಲ್ಲ, ಸರಿಯಿಲ್ಲ? ಇವುಗಳಲ್ಲಿ ಯಾವುದೂ ಅಲ್ಲ. 38ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿದ್ದರು? ಸರಿಯಾದ ಉತ್ತರ ನೋಡಿ, KM ಕರಿಯಪ್ಪ. 39ನೇ ಪ್ರಶ್ನೆ, ಹಸಿರು ಮೆನೆ ಗ್ರೀನ್ ಹೌಸ್ ಅನಿಲ ಮೀಥೇನ್ ಉತ್ಪಾದನವನ್ನು ಹೊಂದಿಗೆ ಯಾವ ಬೆಳೆ ಬೆಳೆಯುವುದು ಸಂಬಂಧಿಸಿದೆ? ಸರಿಯಾದ ಉತ್ತರ ಅಕ್ಕಿ. 40ನೆಯ ಪ್ರಶ್ನೆ, ಈ ಕ್ರಮದಲ್ಲಿ ಮುಂದೆ ಏನು ಬರುತ್ತದೆ? RNP, OKM, LHJ, ಡ್ಯಾಶ್. ಇದಕ್ಕೆ ನೋಡಿ ಸರಿಯಾದ ಉತ್ತರ I, E ಮತ್ತು G. 41ನೆಯ ಪ್ರಶ್ನೆ, 69ನೆಯ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು 2023ರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ನೋಡಿ, ಅಲ್ಲು ಅರ್ಜುನ್. 42ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ನಗರವು ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ? ಸರಿಯಾದ ಉತ್ತರ ಸೂರತ್. 43ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ, ತಪ್ಪಾಗಿದೆ? ಸರಿಯಾದ ಉತ್ತರ ನೋಡಿ, ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಗಡಿ ರೇಖೆಯನ್ನು ಡೂರಾಂಡ್ ಲೈನ್ ಎಂದು ಕರೆಯಲಾಗುತ್ತದೆ. 44ನೆಯ ಪ್ರಶ್ನೆ, ಅಪ್ಪೆಮಿಡಿ ಎಂಬುದು ಯಾವುದರ ಸ್ಥಳೀಯ ವಿಧವಾಗಿದೆ?
ಸರಿಯಾದ ಉತ್ತರ ನೋಡಿ ಮಾವು. 45ನೇ ಪ್ರಶ್ನೆ, ಡ್ಯಾಶ್ನಲ್ಲಿರುವ ಹಳ್ಳಿಯಿಂದ ಕಿನ್ನಾಳ ಕಲೆ ಎಂದು ಹೆಸರಿಸಲಾಗಿದೆ. ಸರಿಯಾದ ಉತ್ತರ ನೋಡಿ ಕೊಪ್ಪಳ. 46ನೇ ಪ್ರಶ್ನೆ, ಇವರುಗಳಲ್ಲಿ ಮರಳಿ ಮಣ್ಣಿಗೆ ಪುಸ್ತಕವನ್ನು ಬರೆದವರು ಯಾರು? ಸರಿಯಾದ ಉತ್ತರ ನೋಡಿ ಕೋಟ ಶಿವರಾಮ್ ಕಾರಂತ. 47ನೇ ಪ್ರಶ್ನೆ, ಶರಾವತಿ ನದಿ ಡ್ಯಾಶ್ ಮೂಲಕ ಹರಿಯುತ್ತದೆ. ಸರಿಯಾದ ಉತ್ತರ ಹೊನ್ನಾವರ. 48ನೇ ಪ್ರಶ್ನೆ, ಕೊಂಕಣ ರೈಲ್ವೆ ನೆಟ್ವರ್ಕ್ ಜಾಲವು ಯಾವುದರ ಮೂಲಕ ಹಾದು ಹೋಗುತ್ತದೆ? ಕಾರವಾರ. 49ನೇ ಪ್ರಶ್ನೆ, ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಹಳೆಯದು ಮೊದಲು. 1ನೇದು ನೋಡಿ, ಭಾರತ ಬಿಟ್ಟು ತೊಲಗಿ ಚಳುವಳಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್. 2ನೇದು ದಾಂಡಿ ಮೆರವಣಿಗೆ, ದಂಡಿ ಮಾರ್ಚ್. 3ನೇದು ಖಿಲಾಫತ್ ಚಳುವಳಿ, ಖಿಲಾಫತ್ ಮೂವ್ಮೆಂಟ್. ಆಮೇಲೆ 4ನೇದು ಸ್ವದೇಶಿ ಚಳುವಳಿ, ಸ್ವದೇಶಿ ಮೂವ್ಮೆಂಟ್. ಸೊ ಇದರಲ್ಲಿ ನೋಡಿ ಸರಿಯಾದ ಉತ್ತರ ಯಾವ ಥರ ಇರುತ್ತೆ ಅಂದರೆ 4, 3, 2 ಮತ್ತು 1. 50ನೇ ಪ್ರಶ್ನೆ, ಬೋರ್ಡೆಕ್ಸ್ ಮಿಶ್ರಣ ಕರಾವಳಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಳಸುವ ಶಿಲೀಂಧ್ರನಾಶಕವು ಡ್ಯಾಶ್ನ ಸಂಯೋಜನೆಯಾಗಿದೆ. ಸರಿಯಾದ ಉತ್ತರ ನೋಡಿ 3. 3ನೇದು ಕಾಪರ್ ಸಲ್ಫೇಟ್, ಸುಣ್ಣ ಮತ್ತು ನೀರು. 51ನೇ ಪ್ರಶ್ನೆ, ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ ಎಂದು ಪರಿಚಿತ ಹಲ್ಮಡಿ ಶಾಸಕವನ್ನು ಡ್ಯಾಶ್ನಲ್ಲಿ ಕಂಡುಹಿಡಿಯಲಾಯಿತು. ಸರಿಯಾದ ಉತ್ತರ ನೋಡಿ ಹಾಸನ. 52ನೇ ಪ್ರಶ್ನೆ, ಡ್ಯಾಶ್ ಕಾರಣದಿಂದ ಹೆಚ್ಚಿನ ಎತ್ತರ ಪ್ರದೇಶದಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುತ್ತದೆ. ಕಡಿಮೆಯಾದ ವಾತಾವರಣದ ಒತ್ತಡ. ಸರಿಯಾದ ಉತ್ತರ. 53ನೇ ಪ್ರಶ್ನೆ, ಸಂಚರಣೆಯಾಗಿ ಯಾವ ಪ್ರಾಣಿಯು ಹೆಚ್ಚಿನ ಆವರ್ತನದ ಧ್ವನಿ ತರಂಗಗಳನ್ನು ಹೊರಸುತ್ತದೆ? ಸರಿಯಾದ ಉತ್ತರ ನೋಡಿ ಬಾವಲಿ. 54ನೇ ಪ್ರಶ್ನೆ, ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಯಾವ ವಿಟಮಿನ್ ಉತ್ಪತ್ತಿಯಾಗುತ್ತದೆ? ಸರಿಯಾದ ಉತ್ತರ ನೋಡಿ ವಿಟಮಿನ್ ಡಿ. 55ನೇ ಪ್ರಶ್ನೆ, ಮಾನವ ದೇಹದ ಮೂಗಿನ ಕೂದಲಿನ ಕಾರ್ಯ ಏನು? ಸರಿಯಾದ ಉತ್ತರ ನೋಡಿ ದೊಡ್ಡ ಕಣಗಳನ್ನು ಶೋಧಿಸುತ್ತದೆ. 56ನೇ ಪ್ರಶ್ನೆ, ನಿಮ್ಮ ರೆಫ್ರಿಜರೇಟರ್ ಶೀತಲ ಯಂತ್ರಪಟ್ಟಿಗೆ ಯಲ್ಲಿರುವ ಹಾಲು ಹುಳಿಯಾಗಿರುವುದನ್ನು ನೀವು ಗಮನಿಸಬಹುದು. ಈ ಬದಲಾವಣೆಗೆ ಹೆಚ್ಚಾಗಿ ಕಾರಣ ಏನು? ಇದಕ್ಕೆ ಸರಿಯಾದ ಉತ್ತರ ನೋಡಿ ಬ್ಯಾಕ್ಟೀರಿಯಾ ಅಣುಜೀವಿಗಳ ಉಪಸ್ಥಿತಿ. 57ನೇ ಪ್ರಶ್ನೆ, ತಣ್ಣನೆಯ ರಾತ್ರಿಯಲ್ಲಿ ಹೊರಗೆ ಉಳಿದಿರುವ ಲೋಹದ ವಸ್ತುವನ್ನು ಅದೇ ಪರಿಸ್ಥಿತಿಗಳಲ್ಲಿ ಮರದ ವಸ್ತುವಿಗಿಂತ ಹೆಚ್ಚು ತಂಪಾಗಿರುತ್ತದೆ ಎಂದು ನೀವು ಗಮನಿಸುತ್ತೀರಿ. ಈ ವಿದ್ಯಮಾನವನ್ನು ಯಾವ ವೈಜ್ಞಾನಿಕ ಪರಿಕಲ್ಪನೆಯು ವಿವರಿಸುತ್ತದೆ? ಸರಿಯಾದ ಉತ್ತರ ನೋಡಿ ಸಂವಹನ. 58ನೇ ಪ್ರಶ್ನೆ, ದಪ್ಪವಾದ ಮೇಣದ ಲೇಪದೊಂದಿಗೆ ಎಲೆಯನ್ನು ಹೊಂದಿರುವ ಸಸ್ಯವನ್ನು ನೀವು ಗಮನಿಸುತ್ತಿದ್ದೀರಿ. ಈ ರೂಪಾಂತರದ ಸಂಭಾವ್ಯ ಕಾರ್ಯ ಏನು? ಸರಿಯಾದ ಉತ್ತರ ನೋಡಿ ಬಾಷ್ಪ ವಿಸರ್ಜನೆ ಮೂಲಕ ನೀರಿನ ನಷ್ಟವನ್ನು ತಡೆಗಟ್ಟಲು. 59ನೇ ಪ್ರಶ್ನೆ, ರೇಷ್ಮೆ ಹುಳು ಪ್ರಧಾನವಾಗಿ ಯಾವ ಸಸ್ಯದ ಎಲೆಗಳನ್ನು ತಿನ್ನುತ್ತದೆ? ಸರಿಯಾದ ಉತ್ತರ ನೋಡಿ ಮಲ್ಬರಿ, ಹಿಪ್ಪೆನೇರಳೆ. 60ನೇ ಪ್ರಶ್ನೆ, ಡ್ಯಾಶ್ ಮೂಲಕ ಬಡತನವನ್ನು ನಿರ್ಮೂಲನೆ ಮಾಡಬಹುದು? ಇದರಲ್ಲಿ ನೋಡಿ ಸರಿಯಾದ ಉತ್ತರ ಇವುಗಳಲ್ಲಿ ಎಲ್ಲವೂ. ಅಂದರೆ ಉದ್ಯೋಗ ಸೃಷ್ಟಿ, ಕೌಶಲ್ಯ ಅಭಿವೃದ್ಧಿ ಮತ್ತು ಉತ್ತಮ ಶಿಕ್ಷಣ. ಇದು ಮಾಡುವುದರಿಂದ ಬಡತನ ನಿರ್ಮೂಲನೆ ಮಾಡಬಹುದು. 61ನೇ ಪ್ರಶ್ನೆ, ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದ ಮೂಲಕ ಭಾರತೀಯ ಎಂಬ ಹೆಗ್ಗಳಿಕೆ 2023ರಲ್ಲಿ ಐತಿಹಾಸಿಕ ಮೇಲಿಗಲ್ಲನ್ನು ಸಾಧಿಸಿದ ಭಾರತೀಯ ಕ್ರೀಡಾಪಟು ಯಾರು? ಸರಿಯಾದ ಉತ್ತರ ನೋಡಿ PV ಸಿಂಧು. 62ನೇ ಪ್ರಶ್ನೆ, 2023ರಲ್ಲಿ ಭಾರತವು ಈ ಕೆಳಗಿನ ಯಾವುದರ ಅಧ್ಯಕ್ಷ ಸ್ಥಾನವನ್ನು ಹೊಂದಿತು? ಸರಿಯಾದ ಉತ್ತರ ನೋಡಿ G20 ಶೃಂಗಸಭೆ. 63ನೇ ಪ್ರಶ್ನೆ,
ಒಳಗೊಂಡಿರುವ ಚುನಾವಣಾ ಸಂಬಂಧ ಸಭೆಯಿಂದ ಕಾಲೇಜಿನಿಂದ ಭಾರತದ ರಾಷ್ಟ್ರಪತಿ ಆಯ್ಕೆ ಮಾಡಲಾಗುತ್ತದೆ. ಸರಿಯಾದ ಉತ್ತರ ನೋಡಿ, ಲೋಕಸಭೆ, ರಾಜ್ಯಸಭೆಯ ಮತ್ತು ಶಾಸನಾಂಗ ಸಭೆಯ ಚುನಾಯಿತ ಸದಸ್ಯರು. 64ನೇ ಪ್ರಶ್ನೆ, ಒಬ್ಬ ಸಹೋದ್ಯೋಗಿಯ ಸಂಸ್ಥೆಗೆ ಹಾನಿಯುಂಟು ಮಾಡುವ ಅನೈತಿಕ ನಡವಳಿಕೆಯಲ್ಲಿ ತೊಡಗಿರುವುದನ್ನು ನೀವು ಕಂಡುಕೊಳ್ಳುತ್ತೀರಿ, ನೀವು ಏನು ಮಾಡಬೇಕು? ಸರಿಯಾದ ಉತ್ತರ ನೋಡಿ, ಸಂಸ್ಥೆಯೊಳಗಿನ ಉತ್ಪನ್ನ ಅಧಿಕಾರಕ್ಕೆ ವರ್ತನೆಯನ್ನು ವರದಿ ಮಾಡುವುದು. 65ನೇ ಪ್ರಶ್ನೆ, ಒಬ್ಬ ಸಹೋದ್ಯೋಗಿಯು ಅವಳ ಕೆಲಸದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ವೈಯಕ್ತಿಕ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದ್ದಾರೆ ಎಂದು ನಿಮಗೆ ತಿಳಿದಿದೆ. ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಅತ್ಯಂತ ನೈತಿಕ ಮಾರ್ಗ ಯಾವುದು? ಸರಿಯಾದ ಉತ್ತರ ನೋಡಿ, ಬೆಂಬಲವನ್ನು ನೀಡಿ ಮತ್ತು ವೃತ್ತಿಪರ ಸಹಾಯವನ್ನು ಪಡೆಯಲು ಸಹೋದ್ಯೋಗಿಯನ್ನು ಪ್ರೋತ್ಸಾಹಿಸುವುದು. 66ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಇಂಟರ್ನೆಟ್ ಬ್ರೌಸರ್ ಅಲ್ಲ? ಸರಿಯಾದ ಉತ್ತರ ನೋಡಿ, ಗೂಗಲ್. 67ನೇ ಪ್ರಶ್ನೆ, ಮನ್ನಿ ಕರಾವಳಿ ಕರ್ನಾಟಕದ ಜನಪ್ರಿಯ ಆಹಾರ ತಯಾರಿಕೆಯ ಒಂದು ವಿಧವಾಗಿದೆ. ಇದು ಸರಿಯಾದ ಉತ್ತರ ನೋಡಿ, ಸಿಹಿ ತಿಂಡಿ. 68ನೇ ಪ್ರಶ್ನೆ, ರಾಜು ಅವನ ಕಚೇರಿಯಿಂದ 5 ಕಿಲೋಮೀಟರ್ ಉತ್ತರಕ್ಕೆ ನಡೆಯುತ್ತಾನೆ, ನಂತರ ಪೂರ್ವಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆಯುತ್ತಾನೆ, ನಂತರ ಉತ್ತರಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆಯುತ್ತಾನೆ, ಅಂತಿಮವಾಗಿ ಪಶ್ಚಿಮಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆಯುತ್ತಾನೆ. ಈಗ ರಾಜು ಅವನ ಕಚೇರಿಯಿಂದ ಎಷ್ಟು ದೂರದಲ್ಲಿದ್ದಾನೆ? ಸರಿಯಾದ ಉತ್ತರ ನೋಡಿ, 9 ಕಿಲೋಮೀಟರ್. 69ನೇ ಪ್ರಶ್ನೆ, ಇಬ್ಬರು ಸಹೋದರಿಯರ ವಯಸ್ಸಿನ ವ್ಯತ್ಯಾಸ 3 ವರ್ಷಗಳ ಇದ್ದು ಹಿರಿಯವಳಿಗೆ 15 ವರ್ಷಗಳು, ಇದಕ್ಕೆ ಕಿರಿಯವಳ ವಯಸ್ಸು ಏನು? ಸರಿಯಾದ ಉತ್ತರ ನೋಡಿ, 12 ವರ್ಷಗಳು. 70ನೇ ಪ್ರಶ್ನೆ, ಒಬ್ಬ ಸೈಕಲ್ ಸವಾರ ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ, ನಂತರ ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ಈ ಸಮಗ್ರ ಪ್ರಯಾಣದ ಸರಾಸರಿ ವೇಗ ಏನು? ಸರಿಯಾದ ಉತ್ತರ ನೋಡಿ, ಗಂಟೆಗೆ 13.33 ಕಿಲೋಮೀಟರ್. 71ನೇ ಪ್ರಶ್ನೆ, ಶಾಸನಾಂಗ ಸಂಸ್ಥೆಯಲ್ಲಿ ಪರಿಗಣನೆಗೆ ಒಳಗಾಗುವ ಪ್ರಸ್ತಾವಿತ ಕಾನೂನನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಸರಿಯಾದ ಉತ್ತರ ನೋಡಿ, ಬಿಲ್, ಕರಡು ಮಸೂದೆ. 72ನೇ ಪ್ರಶ್ನೆ, ಒಬ್ಬ ಪೊಲೀಸ್ ಅಧಿಕಾರಿಯು ಅವನ ಅಥವಾ ಅವಳ ಭುಜದ ಪಟ್ಟಿಯ ಮೇಲೆ ಒಂದು ನಕ್ಷತ್ರ ಸ್ಟಾರ್ ಅನ್ನು ಹೊಂದಿದ್ದರ ಆ ಅಧಿಕಾರಿಯು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ನೋಡಿ, ಸಹಾಯಕ ಸಬ್ ಇನ್ಸ್ಪೆಕ್ಟರ್. 73ನೇ ಪ್ರಶ್ನೆ, ಕರ್ನಾಟಕ ಪೊಲೀಸ್ನಲ್ಲಿ CAR ಸೂಚಿಸುತ್ತದೆ. ಸರಿಯಾದ ಉತ್ತರ ನೋಡಿ, ಸಿಟಿ ಆರ್ಮ್ಡ್ ರಿಸರ್ವ್, ನಗರ ಸಶಸ್ತ್ರ ಮೀಸಲು. 74ನೇ ಪ್ರಶ್ನೆ, ಕ್ಯಾಪಿಡ್ ಆಕ್ಷನ್ ಫೋರ್ಸ್ ಶೀಘ್ರ ಕಾರ್ಯಾಚರಣೆ ಸೇನಾಪಡೆ ಸಂಘಟನೆ ಡ್ಯಾಶ್ಗಾಗಿ ಸ್ಥಾಪಿಸಲಾದ ವಿಶೇಷ ಭಾಗವಾಗಿದೆ. ಸರಿಯಾದ ಉತ್ತರ ನೋಡಿ, ದಂಗೆ ಗಲಭೆಯನ್ನು ನಿಭಾಯಿಸಲು. 75ನೇ ಪ್ರಶ್ನೆ, ಕೆಳಗಿನ ಯಾವ ಪುಸ್ತಕವನ್ನು AN ಮೂರ್ತಿ ರಾವ್ ಅವರು ಬರೆದಿದ್ದಾರೆ? ಸರಿಯಾದ ಉತ್ತರ ನೋಡಿ, ದೇವರು. 76ನೇ ಪ್ರಶ್ನೆ, ಸ್ಕೋ ವಾರಂಟುವುದು ಮುಖ್ಯ ಗುರಿ ಡ್ಯಾಶ್ ತಡೆಗಟ್ಟುವಿಕೆ. ಸರಿಯಾದ ಉತ್ತರ ನೋಡಿ, ಸಾರ್ವಜನಿಕ ಕಚೇರಿಯ ಅಕ್ರಮ ಬಳಸುವಿಕೆ. 77ನೇ ಪ್ರಶ್ನೆ, ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ, ಸೋಷಿಯಲಿಸ್ಟ್ ಮತ್ತು ಜಾತ್ಯತೀಯ ಸೆಕ್ಯುಲರಿಸ್ಟ್ ಪದಗಳನ್ನು ಸೇರಿಸಿದ ತಿದ್ದುಪಡಿ ಡ್ಯಾಶ್ ಆಗಿದೆ. ಸರಿಯಾದ ಉತ್ತರ ನೋಡಿ, 42ನೆಯ ತಿದ್ದುಪಡಿ. 78ನೆಯ ಪ್ರಶ್ನೆ, ರಾಜ್ಯ ಶಾಸಕಾಂಗವು ಅಧಿವೇಶನದಲ್ಲಿದ್ದಾಗ ಸುಗ್ರೀವಾಜ್ಞೆಯನ್ನು ಡ್ಯಾಶ್ ಮೂಲಕ ಹೊರಡಿಸಲಾಗುತ್ತದೆ. ಸರಿಯಾದ ಉತ್ತರ ನೋಡಿ, ರಾಜ್ಯದ ರಾಜ್ಯಪಾಲರು. 79ನೇ ಪ್ರಶ್ನೆ, ಮಾವಿನ ತುಂತುರು ಮ್ಯಾಂಗೋ ಶವರ್ಸ್ ಮಳೆಯಾಗಿದ್ದು ನಲ್ಲಿ ಸಂಭವಿಸುತ್ತದೆ. ಸರಿಯಾದ ಉತ್ತರ ನೋಡಿ, ಮಾರ್ಚ್ನಿಂದ ಮೇ. 80ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸ್ಯಾಮ್ ಆಡ್ಮ್ಯಾನ್ ದೊಂದಿಗೆ ಸಂಬಂಧಿಸಿದ್ದಾರೆ. ಸರಿಯಾದ ಉತ್ತರ ನೋಡಿ, ಚಾಟ್ GPT. 81ನೇ ಪ್ರಶ್ನೆ, ಖೇಡಾ ಸತ್ಯಾಗ್ರಹದ ನೇತೃತ್ವವನ್ನು ಡ್ಯಾಶ್ ವಹಿಸಿದ್ದರು. ಸರಿಯಾದ ಉತ್ತರ ನೋಡಿ, ಮಹಾತ್ಮ ಗಾಂಧಿ.
82ನೇ ಪ್ರಶ್ನೆ, ಯಾವ ಸಂಸ್ಥೆ ಭಾರತದ ಪ್ರಧಾನಮಂತ್ರಿಯನ್ನು ರಕ್ಷಿಸುತ್ತದೆ? ಸರಿಯಾದ ಉತ್ತರ ನೋಡಿ, SPG. 83ನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷೆ ಯಾರು? ಸರಿಯಾದ ಉತ್ತರ ನೋಡಿ, ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. 84ನೇ ಪ್ರಶ್ನೆ, ಆಲೂಗಡ್ಡೆ ಚಿಪ್ಸ್ ಹುರಿದ ತುಂಡುಗಳ ಪ್ಯಾಕೆಟ್ ಪೊಟ್ಟಣಗಳ ಸಾರಜನಕ ಅನಿಲದಿಂದ ಏಕೆ ತುಂಬಿವೆ? ಸರಿಯಾದ ಉತ್ತರ ನೋಡಿ, ಸಾರಜನಕ ಜಡ ಅನಿಲವಾಗಿದ್ದು ಚಿಪ್ಸ್ನ ಆಮ್ಲಜನಕವನ್ನು ತಡೆಯುತ್ತದೆ. 85ನೇ ಪ್ರಶ್ನೆ, ಹೆಚ್ಚು ಕಾಲ ಆಗಿಯುವಾಗ ಚಪಾತಿ ಜಾಸ್ತಿ ಸಿಹಿಯಾಗಿ ರುಚಿಯಾಗಲು ಕಾರಣವೇನು? ಸರಿಯಾದ ಉತ್ತರ ನೋಡಿ, ಲಾಲಾರಸವು ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜಿಸುತ್ತದೆ. 86ನೇ ಪ್ರಶ್ನೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ಲಾಸ್ಟರ್ನಿಂದ ತಯಾರಿಸಿದ ಹೊಂದಿಕೆಯನ್ನು ಡ್ಯಾಶ್ನಿಂದ ತಯಾರಿಸಲಾಗುತ್ತದೆ. ಸರಿಯಾದ ಉತ್ತರ ನೋಡಿ, ಜಿಪ್ಸಮ್ ಬಿಳಿ ಶಿಲೀಂಧ್ರ ಸೀಮೆ ಸುಣ್ಣ. 87ನೇ ಪ್ರಶ್ನೆ, ನರ್ಮದಾ ಬಚಾವ್ ಆಂದೋಲನದ ನೇತೃತ್ವವನ್ನು ಡ್ಯಾಶ್ ವಹಿಸಿದವರು ಯಾರು? ಸರಿಯಾದ ಉತ್ತರ ನೋಡಿ, ಮೇಧಾ ಫಾಟ್ಕರ್. 88ನೇ ಪ್ರಶ್ನೆ, ಪಂಪಾಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಸರಿಯಾದ ಉತ್ತರ ನೋಡಿ, ತುಂಗಭದ್ರಾ ನದಿ. 89ನೇ ಪ್ರಶ್ನೆ, ವಿಶ್ವದ ಅತಿದೊಡ್ಡ ಸೌರ ಪಾರ್ಕ್ಗಳಲ್ಲಿ ಒಂದಾದ ಭಡ್ಡಾ ಸೋಲಾರ್ ಪಾರ್ಕ್ ಡ್ಯಾಶ್ನಲ್ಲಿದೆ. ಸರಿಯಾದ ಉತ್ತರ ನೋಡಿ, ರಾಜಸ್ಥಾನ. 90ನೇ ಪ್ರಶ್ನೆ, ಯಾವ ಸಸ್ಯವು ಎಲೆಗಳಿಂದ ಹರಡುತ್ತದೆ, ಆಗುತ್ತದೆ? ಸರಿಯಾದ ಉತ್ತರ ನೋಡಿ, ಬ್ರೋಯೋಫಿಲಮ್. 91ನೇ ಪ್ರಶ್ನೆ, ಪ್ರೋಬಯೋಟಿಕ್ಸ್ಗಳು ಡ್ಯಾಶ್. ಸರಿಯಾದ ಉತ್ತರ ನೋಡಿ, ಸೂಕ್ಷ್ಮ ಜೀವಿಗಳು. 92ನೇ ಪ್ರಶ್ನೆ, ಕೆಳಗಿನ ಯಾವ ವಸ್ತುವು ಸ್ಫೋಟಕ ಅಲ್ಲ? ಸರಿಯಾದ ಉತ್ತರ ನೋಡಿ, ಅಮೋನಿಯಂ ಕಾರ್ಬೋನೇಟ್. ಇದು ಸ್ಫೋಟಕ ವಸ್ತು ಅಲ್ಲ. 93ನೇ ಪ್ರಶ್ನೆ, ಡಿಸೆಂಬರ್ 1, 2023 ಬೆಂಗಳೂರು ನಗರದ ಕೆಳಗಿನ ಯಾವ ಸಂಸ್ಥೆಗಳು ಬಹು ಬಾಂಬ್ ಸಿಡಿಗುಂಡು ಬೆದರಿಕೆ ಇಮೇಲ್ಗಳನ್ನು ಸ್ವೀಕರಿಸಿವೆ? ಸರಿಯಾದ ಉತ್ತರ ನೋಡಿ, ಶಾಲೆಗಳು. 94ನೇ ಪ್ರಶ್ನೆ, ಡೆಂಗ್ಯೂ ವೈರಸ್ ಡ್ಯಾಶ್ ಮೂಲಕ ಹರಡುತ್ತದೆ? ಸರಿಯಾದ ಉತ್ತರ ನೋಡಿ, ಸೊಳ್ಳೆ. 95ನೇ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಸರಿಯಾದ ಉತ್ತರ ನೋಡಿ, ಮುಯ್ಯಳ್ಳು ನಗರಿ. 96ನೇ ಪ್ರಶ್ನೆ, ಪ್ರಸರಣ ಎಂದರೆ ಏನು? ಸರಿಯಾದ ಉತ್ತರ ನೋಡಿ, ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ವಲಯದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ವಸ್ತುವಿನ ಚಲನೆ. ಇದಕ್ಕೆ ಪ್ರಸರಣ ಎಂದು ಕರೆಯಲಾಗುತ್ತದೆ. 97ನೇ ಪ್ರಶ್ನೆ, ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಕಪ್ಪು ವಸ್ತುವು ಬೆಳಕಿನ ಎಲ್ಲ ತರಂಗಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಯಾವುದನ್ನು ಪ್ರತಿಬಿಂಬಿಸುವುದಿಲ್ಲ. ವಸ್ತು ಎಲ್ಲ ವಿಭಿನ್ನ ತರಂಗಾತ್ಮಕವನ್ನು ಪ್ರತಿಬಿಂಬಿಸುತ್ತದೆ. 3ನೇದು, ಕೆಂಪು ವಸ್ತುಗಳು ಕೆಂಪು ಹೊರತುಪಡಿಸಿ ಎಲ್ಲ ತರಂಗಗಳನ್ನು ಹೀರಿಕೊಳ್ಳುತ್ತದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ, 1, 2 ಮತ್ತು 3ನೇದು. ಇದು ಸರಿ. 98ನೇ ಪ್ರಶ್ನೆ, ಮೈಚಾಂಗ್ ಚಂಡಮಾರುತವನ್ನು ಈ ಕೆಳಗಿನ ಯಾವ ನಗರದಲ್ಲಿ ಭಾರಿ ಮಳೆ ಮತ್ತು ಪ್ರವಾಹಕ್ಕೆ ಕಾರಣವಾಗಿತ್ತು? ಸರಿಯಾದ ಉತ್ತರ ನೋಡಿ, ಚೆನ್ನೈ. 99ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ದೇಶವು ಇಸ್ರೇಲ್ನೊಂದಿಗೆ ಗಡಿ ಹಂಚಿಕೊಳ್ಳುವುದಿಲ್ಲ? ಯಾವುದಂದರೆ ಸರಿಯಾದ ಉತ್ತರ ಇರಾನ್. 100ನೇ ಪ್ರಶ್ನೆ, ಹಣದುಬ್ಬರವಿಳಿತ ಎಂದರೆ ಏನು? ಸರಿಯಾದ ಉತ್ತರ ನೋಡಿ, 2ನೇದು, ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಇಳಿಕೆ.